ಮಡಿಕೇರಿ ನಗರದಲ್ಲಿ ಹೆಚ್ಚುತ್ತಿರುವ ಸಂಚಾರಿ ನಿಯಮ ಉಲ್ಲಂಘನೆ, ಅಕ್ರಮ ಪಾರ್ಕಿಂಗ್ ಮತ್ತು ಹೆಲ್ಮೆಟ್ ಧರಿಸದ ವಾಹನ ಸವಾರರ ವಿರುದ್ಧ ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಆಟೋ, ಟ್ಯಾಕ್ಸಿ, ಜೀಪ್ ಹಾಗೂ ಆಂಬ್ಯುಲೆನ್ಸ್ ಚಾಲಕರು ಮತ್ತು ಮಾಲೀಕರೊಂದಿಗೆ ಸಭೆ ನಡೆಸಿದ್ದ ಪೊಲೀಸರು ಸಂಚಾರ ಸುರಕ್ಷತೆ ಕುರಿತು ಮಹತ್ವದ ಸೂಚನೆಗಳನ್ನು ನೀಡಿದ್ದಾರೆ. ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣಾ ವತಿಯಿಂದ ನಗರದ ಮೈತ್ರಿ ಸಭಾಂಗಣದಲ್ಲಿ ಸಂಚಾರ ಸುರಕ್ಷತೆ ಕುರಿತ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಭೆಯ ಆರಂಭದಲ್ಲಿ ಮಾತನಾಡಿದ ಸಂಚಾರಿ ಠಾಣೆಯ ಪಿಎಸ್ಐ ಶ್ರೀಧರ್, ನಗರದಲ್ಲಿ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸುವುದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೂ ನಿಯಮ ಉಲ್ಲಂಘಿಸುತ್ತಿರುವುದು ಗಮನಕ್ಕೆ ಬಂದಿದೆ ಎಂದರು. ಹೆಲ್ಮೆಟ್ ಧರಿಸದೆ ರೆಂಟೆಡ್ ಬೈಕ್ ಚಲಾಯಿಸುವುದು ಹಾಗೂ ಮೂವರು ಸವಾರಿ ಮಾಡುವ ಪ್ರಕರಣ ಹೆಚ್ಚುತ್ತಿವೆ. ಪೊಲೀಸರಿಗೆ ಹೆದರಿ ಹೆಲ್ಮೆಟ್ ಧರಿಸಬೇಡಿ, ನಿಮ್ಮ ಜೀವ ಉಳಿಸಿಕೊಳ್ಳಲು ಮಾತ್ರ ಹೆಲ್ಮೆಟ್ ಧರಿಸಿ ಎಂದು ಶ್ರೀಧರ್ ಹೇಳಿದರು. ಮಾಂದಲ್ಪಟ್ಟಿಗೆ ತೆರಳುವ ಬಾಡಿಗೆ ಜೀಪುಗಳನ್ನು ನಗರದ ಮುಖ್ಯ ರಸ್ತೆಗಳ ಬದಿಯಲ್ಲಿ ನಿಲ್ಲಿಸುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ರಸ್ತೆ ಬದಿ ಪಾರ್ಕಿಂಗ್ ತಪ್ಪಿಸಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಇನ್ನು ಮುಂದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಎಸ್ಐ ಶ್ರೀಧರ್ ಎಚ್ಚರಿಕೆ ನೀಡಿದರು. ಅದರ ಮೇಲೆ ನಾವು ದಂಡ ಹಾಕೋದಿಲ್ಲ, ಕೇಸೇ ದಾಖಲು ಮಾಡಿಬಿಟ್ಟು ಆಟೋನ ಸೀಸ್ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ನೀವು ಪಾಲಿಸಲೇಬೇಕು, ಕಡ್ಡಾಯವಾಗಿ ಯೂನಿಫಾರ್ಮ್ ಹಾಕಲೇಬೇಕು. ಕೆಲವು ಆಟೋಗಳಲ್ಲಂತೂ ಇನ್ಶೂರೆನ್ಸ್ ಇಲ್ಲ, FC ಇಲ್ಲ. ಸುಮಾರು ಆಟಗಳಲ್ಲಿ ನೀವು ಕಡ್ಡಾಯವಾಗಿ ನಿಮ್ಮ ರೆಕಾರ್ಡ್ಸ್ಗಳನ್ನು ನೀವು ಮಾಡಿಕೊಳ್ಳಲೇಬೇಕು. ಮತ್ತು ಇದು ಮಾಂದಲ್ಪಟ್ಟಿ ಜಿಪ್ಗಳು ನಾನು ಸುಮಾರು ನೋಡಿದ್ದೀನಿ. ಬೇಕಾಬಿಟ್ಟು ನೀವು ಎಲ್ಲೆಲ್ಲೋ ಪಾರ್ಕ್ ಮಾಡ್ತೀರಿ. ನಿಮಗೆ ನಿಂತೇ ಸ್ಟ್ಯಾಂಡ್ ಕೊಟ್ಟಿದ್ದೀವಿ ಮಾಂದಲ್ಪಟ್ಟಿ ಜಿಪ್ ಅವರಿಗೆ. ತಗೊಬಂದುಬಿಟ್ಟು ಇಲ್ಲಿ ನಮ್ಮ ಜನತಾ ಬಜಾರ್ ಮುಂದೆ ಮತ್ತು ಕಾಲೇಜಿ ರೋಡ್ ಮುಂದೆ ಎಲ್ಲ ಪಾರ್ಕ್ ಮಾಡ್ತೀರಿ. ಪಾರ್ಕ್ ಮಾಡಿದ್ರೆ ಬೇರೆಯವರಿಗೆ, ವ್ಯಾಪಾರಕ್ಕೆ ಬಂದವರಿಗೆ ಪಾರ್ಕ್ ಮಾಡೋಕ್ಕೆ ಜಾಗ ಇರೋದಿಲ್ಲ. ನಿಮಗೆ ಕೊಟ್ಟ ಜಾಗದಲ್ಲಿ ನೀವು ಪಿಕಪ್ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಈ ಜನತಾ ಬಜಾರ್ ಹತ್ರ ಜನ ಇದ್ದರೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ಅಲ್ಲಿ ಪಾರ್ಕ್ ಮಾಡಿ ಹೋಗುವಂಥದ್ದು ಏನುಂಟು. ಇಲ್ಲದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಲ್ಲಿಸ್ತೀರಿ. ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಈಗ ಗೊತ್ತಲ್ಲ ಈ ಪರಿಸ್ಥಿತಿ, ಬಸ್ಸುಗಳೆಲ್ಲ ಬಂದು ಅಲ್ಲಿ ಇರ್ತಾರೆ. ನಿಮ್ಮದು ಜಿಪ್ಪು ಅವ್ರದ್ದು ಬಸ್ಸುಗಳು ಬಂದರೆ ಪಾರ್ಕಿಂಗಿಗೆ ತೊಂದರೆ ಆಗ್ಬಿಟ್ಟು ಸಂಚಾರಕ್ಕೆ ಅಡಚಣೆ ಆಗ್ತದೆ. ದಯವಿಟ್ಟು ಅದನ್ನು ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ನಿಮಗೆ ಎಲ್ಲೆಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲೆಲ್ಲಿ ನೀವು ಕಡ್ಡಾಯವಾಗಿ ಪಾರ್ಕಿಂಗನ್ನು ಮಾಡಲೇಬೇಕು. ಇಲ್ಲದ್ರೆ ನಾವು ಇನ್ನು ಮುಂದೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾರೂ ಇದನ್ನು ಉಲ್ಲಂಘನೆ ಮಾಡುವಾಗಿಲ್ಲ. ಪ್ರತಿಯೊಬ್ಬನೂ ಸಂಚಾರ ನಿಯಮನ ಪಾಲಿಸಲೇಬೇಕು. ಸಂಚಾರ ನಿಯಮ ಯಾರು ಪಾಲಿಸ್ತಾರೆ ಅಲ್ಲಿ ಸುಗಮವಾಗಿ ಸಂಚಾರಕ್ಕೆ ಅನುವು ಕೊಡಬೇಕು. ನಾವು ಕೊಟ್ಟಾಗೆ ಆಗ್ತದೆ. ಪ್ರತಿಯೊಬ್ಬನೂ ಅಷ್ಟೇ, ಪ್ರತಿಯೊಬ್ಬನ ಮುಂದೆ ವಾಹನಗಳನ್ನು ಓಡಿಸುವಾಗ ಟ್ಯಾಕ್ಸಿ ಆಗಲಿ, ಆಟೋ ಆಗಲಿ, ವೆಹಿಕಲ್ ಆಗಲಿ, ಅಲ್ಲ ಬೈಕ್ ಆಗಲಿ, ಪ್ರತಿಯೊಬ್ಬನೂ ಕಡ್ಡಾಯವಾಗಿ ಅದರ ದಾಖಲಾತಿಗಳನ್ನು ಇಟ್ಟುಕೊಂಡು ಓಡಿಸಬೇಕು. ಮತ್ತು ನಾವು ಚೆಕ್ ಮಾಡುವಾಗ ಏನು ಸಿಕ್ಕಿಲ್ಲ ಅದು ಕೇಳೋಂಗಿಲ್ಲ. ಮತ್ತು ಕೆಲವರಿಗೆ ಡ್ರಿಂಕಿಂಗ್ ಬ್ರೇಕ್ ಮಾಡಿಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಇಲ್ಲ, ಒಂದು 100ರಲ್ಲಿ ಒಂದು 2-3 ಜನ ಅಷ್ಟೇ. ಈ ಡ್ರಿಂಕ್ ಮಾಡಿ ಕರ್ಕೊಂಡು ಹೋದರೆ ಏನಾಗ್ತದೆ ಅಂತೇಳಿ ನಿಮಗೆ ಪರಿಸ್ಥಿತಿ ನಿಮಗೆ ಗೊತ್ತು. ಒಂದು ಕಡೆಯಿಂದ ನಿಮಗೆ ಕರೆಕ್ಟಾಗಿ ಜ್ಞಾನ ಇರೋದಿಲ್ಲ. ಕುಡಿದವರಿಗೆ ಮಕ್ಕಳು ಬೇರೆ ಗೊತ್ತಿರ್ತಾರೆ. ಅಡ್ಡಾದಿಡ್ಡಿ ಓಡಿಸ್ತೀರಿ, ಮುಂದಿನ ವೆಹಿಕಲ್ ಬರೋದು ಗೊತ್ತೇ ಆಗೋದಿಲ್ಲ, ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ. ವೆಹಿಕಲ್ಲಿದ್ದ ಮಕ್ಕಳು ಪರಿಸ್ಥಿತಿ ಏನು, ಮುಂದೆ ಯಾರು ಜವಾಬ್ದಾರರು? ನೀವೇ ಜವಾಬ್ದಾರರು. ಸಾಲ ಮೂಲ ಮಾಡಿ ತಗೊಂಡಿರ್ತೀರಿ ಆಟಗಳನ್ನ. ಪ್ರಾದೇಶಿಕ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಚಾಲಕರಿಗೆ ಸಂಚಾರ ಸುರಕ್ಷತೆಯ ಕುರಿತು ಅರಿವು ಮೂಡಿಸಿದರು. ಅಪಘಾತಗಳು ಅನಿರೀಕ್ಷಿತವಾಗಿ ಸಂಭವಿಸಿದ್ದರೂ ಬಹುತೇಕ ಅಪಘಾತಗಳಿಗೆ ಚಾಲಕರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ಮೋಹನ್ ಕುಮಾರ್ ಹೇಳಿದರು. ಮೊದಲನೇದಾಗಿ ಮನುಷ್ಯನ ಫಸ್ಟು ಬೇಜವಾಬ್ದಾರಿತನ. ಆ್ಯಕ್ಸಿಡೆಂಟ್ ನಮ್ಮಿಂದನೇ ಆಗೋದು, ನಮ್ಮ ಬೇಜವಾಬ್ದಾರಿಯಿಂದ ಮೊದಲನೇದಾಗಿ ಆಗೋದು. ಎರಡನೇದಾಗಿ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಕುಡಿದು ಚಾಲನೆ ಮಾಡೋದ್ರಿಂದ. ಮೂರನೇದಾಗಿ ಮೊಬೈಲ್ ಬಳಕೆ, ವಾಹನವನ್ನು ಚಲಿಸುವಾಗ ಮೊಬೈಲ್ ಬಳಕೆ, ಇದರಿಂದ ಅನಾಹುತಗಳಾಗುತ್ತೆ. ಮತ್ತು ಈಗ ಮಳೆಗಾಲದಲ್ಲಿ ನಾವು ಸರಿಯಾಗಿ ವೈಪರ್ಗಳು ವರ್ಕ್ ಆಗ್ತಿದ್ದ ಇದ್ದಾಗ ಕೆಲವೊಂದು ಸಲ ಅನಾಹುತಗಳಾಗೋದು ಒಂದು 90% ಚಾನ್ಸ್ ಇರುತ್ತೆ. ನಂತರ ಈ ಮಾರ್ನಿಂಗ್ ಟೈಮಲ್ಲಿ ಮಂಜು ಬೀಳೋ ಇದರಿಂದ ಸಹ ಕೆಲವೊಂದು ಸರಿ ಆ್ಯಕ್ಸಿಡೆಂಟ್ ಆಗುತ್ತೆ. ಇದನ್ನು ತಡೆಯೋ ಕ್ರಮಗಳು ಯಾವ್ಯಾವುದು? ಕ್ರಮಗಳಂದರೆ ನಮ್ಮ ಮೊದಲನೇದಾಗಿ ಬೇಜವಾಬ್ದಾರಿತನ ಅಂದರೆ ವಾಹನದ ಕಂಡೀಷನನ್ನು ನೋಡಿಕೊಂಡು ನಾವು ಗಾಡಿನ ರಸ್ತೆಗೆ ಇಳಿಸ್ಬೇಕು. ಗಾಡಿದು ಬ್ರೇಕ್ ಸಿಸ್ಟಮ್ಮು, ಇಂಜಿನ್ ಸಿಸ್ಟಮ್ಮು, ಇದ್ರ ಬಗ್ಗೆ ಎಲ್ಲ ನಾವು ಒಂದು ಬೆಳಿಗ್ಗೆ ಒಂದು ಫಸ್ಟ್ ಪೀರಿಯಡ್ ಮಾಡಿ ಎಲ್ಲ ಗಾಡಿ ಕರೆಕ್ಟಾಗಿದೆಯಾ, ಎಲ್ಲ ಟೈರ್ಗಳೆಲ್ಲ ಕರೆಕ್ಟಾಗಿದೆಯಾ, ಇದೆಲ್ಲ ನೋಡಿಬಿಟ್ಟು
ವಾಹನವನ್ನು ರಸ್ತೆಗೆ ಇಳಿಸಬೇಕು. ಹಾಗೆ ಸಂಚಾರವನ್ನು ಅದರಲ್ಲೇ ಮಾಡಬೇಕು. ಸಭೆಯಲ್ಲಿ ಮಾಂದಲ್ಪಟ್ಟಿ ಜೀಪು ಚಾಲಕರ ಸಂಘದ ಅಧ್ಯಕ್ಷ ಉಣ್ಣಿಕೃಷ್ಣ ಮಾತನಾಡಿ, ಕುಶಾಲನಗರದಿಂದ ಮೈಸೂರು ಬೆಂಗಳೂರು ಸಂಪರ್ಕ ರಸ್ತೆಗಳ ಅಭಿವೃದ್ಧಿಯಿಂದ ವಾಹನಗಳ ಸಂಚಾರ ಹೆಚ್ಚಾಗುತ್ತಿದೆ. ಇದರ ಪರಿಣಾಮವಾಗಿ ಕುಶಾಲನಗರ ಬಳಿಯ ಆನೆಕಾಡಿನಿಂದ ಮಡಿಕೇರಿಯ ಸುದರ್ಶನ ವೃತ್ತದವರೆಗೂ ವಾಹನ ದಟ್ಟಣೆ ಉಂಟಾಗುತ್ತಿದೆ. ಆದ್ದರಿಂದ ಈ ರಸ್ತೆಯನ್ನು ಅಗಲೀಕರಣಗೊಳಿಸುವಂತೆ ಮನವಿ ಮಾಡಿದರು. ಮೈಸೂರಿಗೆ 2 ಗಂಟೆ, ಮೈಸೂರಿನ 2 ವರ್ಷ ಬಿಟ್ಟರೆ ಕುಶಾಲನಗರಕ್ಕೆ 1 ಗಂಟೆ, ಅಂದರೆ ಹೊಸ ರೋಡ್ಗಳಾಗ್ತಾ ಇದೆ. ಈ ಹೊಸ ರೋಡ್ಗಳಾಗೋತ್ತಿಗೆ ಎಲ್ಲ ಹೈ ಸ್ಪೀಡಲ್ಲಿ ಬಂದು ಜಾಯ್ನ್ ಆಗೋದು ಆನೆಕಾಡಲ್ಲಿ ಜಾಯ್ನ್ ಆಗೋ ಸಂದರ್ಭದಲ್ಲಿ ಫುಲ್ ತಲೆನೋವು ಕೊಡಗು ಪೊಲೀಸಿಗೆ ಬರ್ತದೆ. ಯಾಕೆಂತ ಹೇಳಿದರೆ ಒಂದು ದೊಡ್ಡ ಹೊಳೆ ಬಂದು ತೋಡಿಗೆ ಸೇರಿದಂಗೆ, ಹೊಳೆ ಹೋಗಬೇಕಾಗಿದ್ದು ಸಮುದ್ರಕ್ಕೆ ಬಂದು ತೋಡಿಗೆ ಸೇರ್ತದೆ. ಅಂದರೆ ಮಡಿಕೇರಿ ಟೌನಿಂದು ನಿಮಗೆ ಆನೆಕಾಡವರೆಗೆ ಟ್ರಾಫಿಕ್ ಜಾಮ್ ಉಂಟಾಗ್ತದೆ. ಅದಕ್ಕೋಸ್ಕರ ನೀವು ಇವತ್ತೇ ನಿಮ್ಮ ಸೈಡಿಂದ ನೀವು ಸರ್ಕಾರಕ್ಕೆ ಮನವಿ ಕೊಡಬೇಕು. ಏನು ಅಂತ ಹೇಳಿದರೆ ಆನೆಕಾಡಿಂದ ಸುದರ್ಶನ್ ಸರ್ಕಲ್ವರೆಗೆ ಒಂದು 5 ಅಡಿ ಆ ಕಡೆ ಈ ಕಡೆ ರೋಡ್ ಅಗಲೀಕರಣ ಮಾಡಲಿಕ್ಕೆ ದಯವಿಟ್ಟು ಅದನ್ನ ನೀವು ಕೊಟ್ಟರೆ ಇನ್ನೂ 2 ವರ್ಷದಲ್ಲಿ ರೋಡ್ ಓಪನ್ ಆಗ್ತದೆ. ಆಗ ಆ ಸಮಸ್ಯೆ ಬಗೆಹರಿಬೇಕಾದ್ರೆ ಈಗಲೇ ನಾವು ಪ್ರಯತ್ನ ಮಾಡಬೇಕು. ಈ ಕುರಿತು ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತರುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಅನೇಕರು ಬೆಳಿಗ್ಗೆಯೇ ವಾಹನಗಳನ್ನು ನಿಲ್ಲಿಸಿ ದಿನವಿಡೀ ಅಲ್ಲೇ ಬಿಟ್ಟು ಹೋಗುತ್ತಿರುವುದರಿಂದ ನಿತ್ಯದ ಕೆಲಸ ಕಾರ್ಯಗಳಿಗೆ ಬರುವವರಿಗೆ ಪಾರ್ಕಿಂಗ್ ಸಮಸ್ಯೆ ಎದುರಾಗ್ತಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೋರಿದರು. ಇದಲ್ಲದೆ ಕರ್ತವ್ಯದ ವೇಳೆ ಕೆಲ ಸಂಚಾರಿ ಪೊಲೀಸ್ ಸಿಬ್ಬಂದಿ ಮೊಬೈಲ್ ಬಳಕೆಯಲ್ಲಿ ತೊಡಗಿರುವುದು ಕಂಡುಬರುತ್ತಿದೆ ಎಂಬ ದೂರು ಸಭೆಯಲ್ಲಿ ಕೇಳಿಬಂತು. ಎರಡನೇದೇನು ಅಂತ ಹೇಳಿದ್ರೆ ಟೋಲ್ ಗೇಟಲ್ಲಿ ಇವತ್ತು ಟ್ರಾಫಿಕ್ ಅವರು ಟೋಲ್ ಗೇಟಿಗೆ ಹೋದರೆ ಟೋಲ್ ಗೇಟಲ್ಲಿ ಕಮ್ಮಿ ಅಂತ ಹೇಳಿದರೆ 2,000 ಬೈಕ್ಗಳು ಪಾರ್ಕಿಂಗ್ ಆಗಿದೆ. ಕಮ್ಮಿ ಅಂತ ಹೇಳಿದ್ರೆ ಒಂದು 10-50 ಕಾರುಗಳು ಪಾರ್ಕಿಂಗ್ ಆಗಿದೆ. ಅದು ಯಾವುದೇ ದಿನನಿತ್ಯ ವಸ್ತುಗಳಿಗೆ ಬರುವವರು ಅಲ್ಲ. ಬೆಳಿಗ್ಗೆ ಪಾರ್ಕಿಂಗ್ ಮಾಡಿ ವಿರಾಜಪೇಟೆ ಕುಶಾಲನಗರ ಇನ್ನಿತರ ಕಡೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬಂದು ತಗೊಂಡೋಗ್ತಾರೆ. ಆಗ ದಿನನಿತ್ಯ ಮಡಿಕೇರಿಗೆ ಬರುವವರಿಗೆ ಪಾರ್ಕಿಂಗ್ ಇದೆ. ರಸ್ತೆಯ ಪಾದಚಾರಿ ಮಾರ್ಗ ಕುಸಿದಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳುವ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇದರಿಂದ ವಾಹನ ಸವಾರರು ಸುತ್ತಿ ಬಳಸಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳಿಗೆ ಮಾತ್ರ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸುವಂತೆ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಮೇದಪ್ಪ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಚಿಂತಿಸಲಾಗುವುದು ಎಂದರು. ಸೈಡ್ ವರ್ಕ್ ಸಣ್ಣ ಒಂದು 2-3 ವೀಲರ್ಸಲ್ಲಿ ಬಿಡ್ಬೋದು. ಈಗ ನಮಗೆ ಒಂದೇ ಒಂದು ದೊಡ್ಡ ಸಮಸ್ಯೆ ಇವತ್ತೀಗ KSL ಬಸ್ ಸ್ಟ್ಯಾಂಡ್ ಅಥವಾ ಕಾಲೇಜು ಅಥವಾ ಈ ಕಡೆ ಇಲ್ಲಿ ಎಲ್ಲಿ ಬಂದರೂ ರಿಟರ್ನ್ ನಾವು ಹೋಗಬೇಕು, ಮಾರ್ಕೆಟ್ಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಬರಬೇಕು, ಇಲ್ಲ ಟೋಲ್ಗೇಟ್ಗೆ ನೇರ ಮೇಲೆ ಅವ್ನು ಕೊಟ್ಟ ಬಾಡಿಗೆಗಿಂತ ಜಾಸ್ತಿ ಪೆಟ್ರೋಲ್ ಖರ್ಚು. ಆ ಒಂದು ದೃಷ್ಟಿಯಿಂದ 2 and 3 ವೀಲರ್ಸ್ಗೆ ಆ ಒಂದು ಅಪ್ಪಲ್ಲಿ ಸೈಡಲ್ಲಿ ನಮಗೆ ಹೋಗಲಿಕ್ಕೆ ಒಂದು ಅವಕಾಶ ಕೊಡ್ತೀವಿ. ರಿಟರ್ನ್ ಬರಲಿಕ್ಕೆ ಅಲ್ಲಿಗೆ ಬೇಕಾದ್ರೆ KSL ಬಸ್ ಸ್ಟ್ಯಾಂಡ್ ಬರೋ ಸ್ಟೇಟ್ ಬ್ಯಾಂಕ್ ಆಗಿ ಬರ್ತೀವಿ. ರಿಟರ್ನ್ ಹೋಗಲಿಕ್ಕೆ ಮಾತ್ರ ಒಂದು ಅವಕಾಶ ಇದೆ. ಯಾಕೆಂದರೆ ನಮಗೆ ಆಂಧ್ರ ಇಲ್ಲಿ ಎಲ್ಲಿ ಬಂದು ಇಷ್ಟು ದೂರ ಬಂದ ಬಾಡಿಗೆ ನಾವು ರಿಟರ್ನ್ ಮಾರ್ಕೆಟ್ಗೆ ಹೋಗಬೇಕು ತೋಲೆ. ಈ ಒಂದು ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸಿಕೊಂಡ್ರೆ ಹೋಗಲಿಕ್ಕೆ ಮಾತ್ರ ಸಾಕಾಗಲ್ಲ. ಯಾಕಂದ್ರೆ ಇಳಿಯೋದು ಅಷ್ಟಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಸಂಚಾರಿ ನಿಯಮಗಳ ಪಾಲನೆಯ ಮಹತ್ವ, ರಸ್ತೆ ಸುರಕ್ಷತೆ ಹಾಗೂ ವಾಹನ ಚಾಲಕರು ಕಡ್ಡಾಯವಾಗಿ ಅನುಸರಿಸಬೇಕಾದ ನಿಯಮಗಳ ಕುರಿತು ಮಡಿಕೇರಿಯ ಡಿವೈಎಸ್ಪಿ ಸೂರಜ್ ಹಾಗೂ ಮಡಿಕೇರಿ ಗ್ರಾಮಾಂತರ ಠಾಣೆಯ ಸಿಐ ಚಂದ್ರಶೇಖರ್ ಅಗತ್ಯ ಮಾಹಿತಿ ಹಾಗೂ ಸಲಹೆಗಳನ್ನು ನೀಡಿದರು. ಎಲ್ಲ ಡ್ರೈವರ್ಸು ಡಿಸಿಪ್ಲಿನ್ ಆಗಿದ್ದೀರಾ, ಬೇರೆ ಡಿಸ್ಟ್ರಿಕ್ಟ್ ಡ್ರೈವು ಬೇರೆ ಊಟ ಥರ ಇಂಡಿಸಿಪ್ಲಿನ್ ಇಲ್ಲ. ಓವರ್ ಮೆಜಾರಿಟಿ ಎಲ್ಲ ಇದ್ದಾರೆ. ಕೆಲವು ಅಷ್ಟೇ ಆರ್ಡ್ ಅವರ್ಸಲ್ಲಿ ನೈಟ್ ಟೈಮು ಕೆಲವರು ಆಟೋ ಓಡಿಸ್ತೀರ, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊತಿಲ್ಲ. ಮೊದಲು ಎಲ್ಲ ಕಡೆ ರಿಜಿಸ್ಟ್ರೇಷನ್ ಆಗಿ ನೀವು ಆಟೋ ಓಡಿಸ್ತಿದ್ವಿ. ಟೌನ್ ಸ್ಟೇಷನಲ್ಲಿ ಕಂಪಲ್ಸರಿ ಮ್ಯಾಂಡೇಟರಿ ಮಾಡಬೇಕು ಅಂತ ಹೇಳಿದ್ವಿ. ಕೆಲವರು ಮಾಡ್ತಾಯಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಆಡೋದವರು ಅದನ್ನು ಗಮನ ಹರಿಸಿ. ಮತ್ತು ಯೂಶ್ವಲಿ ಎಲ್ಲರೂ ಯೂನಿಫಾರ್ಮ್ ಆಗ್ತೀರಾ, ಅದೇನು ಸಮಸ್ಯೆ ನಮಗೆ. ಈಗ ಇವ್ರು ಹೇಳ್ದಂಗೆ ಕೂಲಿಂಗ್, ಈಗ ನಿಮ್ಮ ಮುಖ ಬಿಟ್ಟು ಮಿಕ್ಕಿದೆಲ್ಲ ಮ್ಯಾಗಡೆ ಕೆಳಗಡೆ ಎಲ್ಲ ಕೂಲಿಂಗ್ ಹಾಕೊಂಡಿರ್ತೀರ, ಮುಖನೇ ಸರಿಯಾಗಿ ಕಾಣಲ್ಲ. ಅದನ್ನು ಸ್ವಲ್ಪ ತೆಗ್ಸೋಕ್ಕೆ ಇದು ಮಾಡಿ, ಇಲ್ಲಾಂದರೆ ನಾವು ಫೈನ್ ಹಾಕಬೇಕಾಗುತ್ತೆ. ಒಂದು ಆಟೋದವ್ರಿಗೆ ಅದೊಂದು ಹೇಳಬೇಕು. ಮತ್ತು ನಮ್ಮ ಜೀಪ್ ಅವ್ರದ್ದು ಸಮಸ್ಯೆ ಆ ಥರ ಇಲ್ಲ. ಅರ್ಲಿ ಮಾರ್ನಿಂಗ್ ಟಿಪ್ಪಡಿ ಅವರು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮೊದಲಿಂದ ಒಂದು ಸ್ವಲ್ಪ ಅದನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಈಗ ನಾವೆಲ್ಲ ಇದು ಮಾಡಿದ್ದೀವಿ, ಕ್ಯೂ ಸಿಸ್ಟಮ್ನಲ್ಲಿ ಮಾಡಿದ್ದೀವಿ. ಮೊದಲು ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನು ಫಾಲೋ ಮಾಡ್ತಿದ್ದಾರೆ ಕ್ಯೂ ಸಿಸ್ಟಮ್. ನಾವು ಅಷ್ಟೇ, ನಾವು ಯಾರಾದರೂ ಆಫೀಸಸ್ ಬಂದಾಗ ಕೇಳ್ಕೊಂಡು ಕ್ಯೂ ಇದ್ದ ವೆಹಿಕಲ್ನ ನಾವು ತೊಗೊಂಡು ಹೋಗ್ತಿದ್ವಿ. ಕ್ಯೂ ಬಿಟ್ಟು ನಾವು ಯಾವುದೇ ವೆಹಿಕಲ್ನ ಯೂಸ್ ಮಾಡ್ತಿಲ್ಲ.
ಅದರಿಂದ ನೀವು ಸಹ ಎಚ್ಚರಿಕೆ ಮಾಡಿ ಏನಾದರೂ ಕಂಪ್ಲೇಂಟ್ ಇದ್ದರೆ ಅಂತ ಹೇಳಿ ಅದನ್ನು ನಾವು ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಆಲ್ಮೋಸ್ಟ್ ಎಲ್ಲರೂ 90% ನಮ್ಮ ಗಮನಕ್ಕಿರೋರಿಗೆ ಎಲ್ಲ ವೆಹಿಕಲ್ ಚಾಲನೆ ಮಾಡಿದಾಗ ವ್ಯಾಲ್ಯೂಬಲ್ ಆಗಿ ನಾವು ಪರವಾನಗಿಯನ್ನು ತಗೊಂಡು ನಮ್ಮ ರಸ್ತೆಯಲ್ಲಿ ವಾಹನ ನಡೆಸಿದಾಗ ಎಲ್ಲ ಟ್ರಾಫಿಕ್ ರೂಲ್ಸನ್ನು, ಬೇಸಿಕ್ ರೂಲ್ಸನ್ನು ನಾವು ಫಾಲೋ ಮಾಡಲೇಬೇಕು. ಸೊ ಇದರಲ್ಲಿ 2 ಅಂಶ, ಒಂದು ವಾಹನ ಚಾಲಕರಾಗಿದೆ, ಇನ್ನೊಂದು ಅಂಶ ಪೆಡೆಸ್ಟ್ರಿಯನ್ಗಳಿಗೂ ಪಾದಚಾರಿಗಳಿಗೂ ಕೂಡ ಹಕ್ಕಿದೆ. ಅವರಿಗೆ ನಿರ್ದಿಷ್ಟಪಡಿಸಿದಂಥ ಒಂದು ಪೆಡೆಸ್ಟ್ರಿಯನ್ ರೂಟ್ಗಳಲ್ಲಿ ಅವರು ಹೋಗಲಿಕ್ಕೆ ಯಾವುದೇ ತೊಂದರೆಗಳಾಗಬಾರ್ದು, ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ನಾವು ಚಾಲನೆಯನ್ನು ಮಾಡ್ತೀವಿ, ನಮ್ಮ ವಾಹನಗಳನ್ನು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತೀವಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಇದೊಂದು ಸಿವಿಕ್ ಸೆನ್ಸ್, ಇದು ರೆಸ್ಪೆಕ್ಟ್. ನೀವು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ಫುಲ್ಲಾಗಿ ನೀವು ಓಡಿಸ್ತಿರೋ ಗಾಡಿಗಳನ್ನು ಅಷ್ಟೇ ರೆಸ್ಪೆಕ್ಟ್ ನಿಮಗೆ ಸಿಗುವಂಥದ್ದು. ಇದೊಂದು ಎಜುಕೇಷನ್, ಇದನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಬ್ಯುಸಿ ರೋಡ್ ಇರುತ್ತೆ, ಎಲ್ಲ ಕಡೆಗೂ ಆಲ್ಟರ್ನೇಟ್ ಸಿಗಲ್ಲ. ಸೊ ಬ್ಯುಸಿ ರೋಡ್ನಲ್ಲಿ ಯಾವ ರೀತಿ ಅದನ್ನು ಸ್ಮೂತ್ ಟ್ರಾಫಿಕಿಂಗ್ ಮಾಡೋದು, ಒಂದು ಲೇನ್ ಡ್ರೈವಿಂಗ್ ಫಾಲೋ. ಸಭೆಯಲ್ಲಿ ಮಹಿಳಾ ಠಾಣೆಯ ವೃತ್ತ ನಿರೀಕ್ಷಕ ಉಮೇಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.